ಶ್ರೀಮನ್ ನಿರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಹೊಸಪೇಟೆ ವಿಜಯನಗರ ಇವರು ತಮ್ಮ ದಿವ್ಯ ಸಂದೇಶವನ್ನು ದಯಪಾಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ವೇದಿಕೆಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಖಿಲ ಭಾರತ ವೀರಶೈವ ಮಹಾಸಭೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳಾದಂತಹ ಕುಮಾರ ಮಹಾಶಿವಯೋಗಿಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪರಮಪೂಜ್ಯ ಮಹಾಗುರುಗಳವರು 119 ವರ್ಷಗಳ ಹಿಂದೆ 1904ರಲ್ಲಿ ಅಖಿಲ ಭಾರತ ಮಟ್ಟದ ಒಂದು ಮಹಾಸಭೆಯನ್ನು ಸ್ಥಾಪನೆ ಮಾಡಿ ಸಮಾಜಮುಖಿಯಾಗಲು ಸಮಾಜ ಸೇವಾ ದೀಕ್ಷೆಯನ್ನು ನಮ್ಮ ಸಮಾಜಕ್ಕೆ ನೀಡಿದರು. ಆ ಮಹಾಗುರುಗಳವರನ್ನು ನಾವು ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಸ್ಮರಣೆ ಮಾಡ್ತಾ, ವಿಶೇಷ ಅಂದರೆ ಇದೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ಶತಮಾನೋತ್ಸವ, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಶತಮಾನೋತ್ಸವ ಸಂದರ್ಭದಲ್ಲಿ ನಾನು ಶಿವಯೋಗ ಮಂದಿರ ಸಂಸ್ಥೆಯ ಒಟುವಾಗಿ ಅಧ್ಯಯನ ಮಾಡ್ತಾ ಇದ್ದೆ. ಅಲ್ಲಿ ಈ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ಎಲ್ಲ ಗಣ್ಯರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಆಶೀರ್ವಚನಗಳನ್ನು ನೀಡಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಿದ್ರು. ಆ ಸಂದರ್ಭದೊಳಗೆ ನಾವು ಅನ್ಕೊಳ್ತಿದ್ವಿ, ಈ ಸಮಾಜಕ್ಕೆ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂತಹ ಚಿಂತನೆಗಳನ್ನು ಒಂದು ದಿನ ಈ ವೇದಿಕೆಯ ಮುಖಾಂತರ ನಾವು ಹಂಚಿಕೊಳ್ಬೇಕಲ್ಲ ಅಂತ ವಿಚಾರ ಮಾಡ್ತಿದ್ವಿ. ಆದರೆ ಕೆಲವೇ ವರ್ಷಗಳಲ್ಲಿ ಈ ಒಂದು ಮಹಾಸಭೆಯ 24ನೇ ಅಧಿವೇಶನದೊಳಗೆ ನಾವು ಭಾಗವಹಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಈ ಮಹಾಸಭೆಗೆ ಬರಬೇಕಾದಾಗ ನಾನು ನಿನ್ನೆ ದಿನ ನಮ್ಮ ಮಹಾಸಭೆಯ ಹಿಂದಿನ ಎಲ್ಲ ಅಧ್ಯಕ್ಷರುಗಳ ಒಂದು ಭಾಷಣಗಳನ್ನೆಲ್ಲ ನಾನು ಅಧ್ಯಯನ ಮಾಡಿದೆ. ರಾತ್ರಿಯೆಲ್ಲ ಕುಳಿತುಕೊಂಡು ಬೆಳಗ್ಗೆಲ್ಲ ನೋಡಿದೆ. ಈಗೇನು ನಾವು ಜ್ವಲಂತ ಸಮಸ್ಯೆಗಳು ಅಂತಂದು ನಾವು ವಿಚಾರ ಮಾಡ್ತಾ ಇದ್ದೇವೆ. ಸುಮಾರು 23 ಅಧಿವೇಶನಗಳೊಳಗೂ ಇದನ್ನೇ ಚಿಂತನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮಗೆ ಆ ಇತಿಹಾಸದೊಳಗೆ ಕಂಡು ಬಂತು. ಆದರೆ ಈಗಿರ್ತಕ್ಕಂತಹ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಈ ಒಂದು ಜಟಿಲ ಪರಿಸ್ಥಿತಿಯೊಳಗೆ ಯಾವ ಸಮಾಜ ಸ್ವತಂತ್ರ ಪೂರ್ವದೊಳಗೆ ಕೇವಲ ತನ್ನನ್ನು ತಾನು ನೋಡಿಕೊಳ್ಳಾರ್ದನ ಸಮಸ್ತರನ್ನ ಕರ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡಿ ಎಲ್ರಿಗೂ ಉಚಿತ ಪ್ರಸಾದ, ಉಚಿತ ಶಿಕ್ಷಣ ಕೊಟ್ಟು ಸಂಘಟಿತರಾಗಬೇಕು ಅಂತಕ್ಕಂತಹದ್ದನ್ನು ಬೋಧನೆ ಮಾಡ್ತು. ಆ ಸಮಾಜ ಈಗ ತಾನೇ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಒಳಗೆ ಬಂದಿರತಕ್ಕಂತಹದ್ದು ಒಂದು ವಿಷಾದನೀಯವಾಗಿರ್ತಕ್ಕಂತಹ ಸಂಗತಿ. ಆದರೆ ಕಾಲಗರ್ಭದೊಳಗೆ ಹಲವಾರು ಏಳು ಬೀಳುಗಳನ್ನು ನಮ್ಮ ಸಮಾಜ ಕಂಡಿದೆ. ಇಲ್ಲಿಯವರೆಗೆ ಪರಮ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳವರು ಹೇಳಿದರು, ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲಘಟ್ಟದೊಳಗೆ 2ನೇ ದೇವರಾಯ ಅಂದರೆ ಪ್ರೌಢದೇವರಾಯನ ಮಹತ್ವವನ್ನು ಯಾರೂ ತಿಳಿಸೋದಿಲ್ಲ ಅಂತಂದು. ಅದಕ್ಕಿಂತಲೂ ಮುಂದುವರೆದು ನಾನು ನಿಮ್ಗೆ ಹೇಳ್ತೇನೆ, ಆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕ್ರಿಯಾಶಕ್ತಿ ಗುರುಗಳು ಆಶೀರ್ವಾದ ಮಾಡಿದರು ಅಂತಕ್ಕಂಥದ್ದನ್ನು ಇತಿಹಾಸ ಪುಟದೊಳಗಿಂದ ತೆಗೆದು ಹಾಕಿಬಿಟ್ಟಿದ್ದಾರೆ. ಕೇವಲ ವಿದ್ಯಾರಣ್ಯರ ಹೆಸರನ್ನು ಹೇಳ್ತಾರೆ ವಿನಃ ಕ್ರಿಯಾಶಕ್ತಿ ಗುರುಗಳು ಆಶೀರ್ವದಿಸಿದ್ರು ಅಂತಕ್ಕಂಥದ್ದನ್ನು ಎಲ್ಲಿ ಇತಿಹಾಸದೊಳಗೆ ನೋಡೋದಿಲ್ಲ ನಾವು. ಇಡೀ ವಿಜಯನಗರ ಸಾಮ್ರಾಜ್ಯದೊಳಗೆ ಅಲ್ಲಿ ಹಂಪಿಗೆ ಬಂದ್ರಿ ಅಂತಂದ್ರೆ ನಮ್ದೊಂದು ಮಠ ಬಿಟ್ಟರೆ ಮತ್ತೆ ಎಲ್ಲಿ ನಿಮ್ಗೆ ಲಿಂಗಾಯತರು ಕುರಹ ಸಿಗೋದಿಲ್ಲ. ಇಂತಹ ಪರಿಸ್ಥಿತಿಯನ್ನು ಇತಿಹಾಸದೊಳಗೆ ನಮ್ಮವರು ಕೆಲವು ಕುತಂತ್ರಿಗಳು ಮಾಡಿಕೊಂಡು ಬಂದಿರತಕ್ಕಂಥದ್ದು ಅದು ಬಹಳಷ್ಟು ವಿಷಾದನೀಯವಾಗಿರ್ತಕ್ಕಂತಹ ಸಂಗತಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನಾ ಆಗೋ ಸಂದರ್ಭದೊಳಗೆ ವಿದ್ಯಾರಣ್ಯರು ಅಧ್ಯಯನಕ್ಕೆ ಹೋಗ್ತಿರ್ತಾರ. ಅಧ್ಯಯನಕ್ಕೆ ಹೋಗ್ತಿರ್ತಕ್ಕಂಥವ್ರು ಅದನ್ನು ಐತಿಹಾಸಿಕವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ
ನಮ್ಮ ಸಂಶಿ ಭೂಸ್ನೂರು ಮಠರು ವಿಜಯ ಕಲ್ಯಾಣ ಅಂತಕ್ಕಂತಹ ಪುಸ್ತಕವನ್ನು ಸಂಪಾದನೆಯನ್ನು ಮಾಡಿದ್ದಾರ. ಅದನ್ನು ನಮ್ಮ ಮಠದಿಂದನೇ ನಮ್ಮ ಗುರುಗಳವರು ಅದನ್ನ ಪ್ರಕಟಣೆಗೊಳಿಸಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ. ಇದನ್ನ ಹೇಳೋದು ಯಾವುದಕ್ಕೆ ಅಂತಂದ್ರೆ, ನಮ್ಮಲ್ಲಿ ನೂರಾರು ರಾಜ ಮಹಾರಾಜರೆಲ್ಲ ನಮ್ಮ ಸಮಾಜದ ಹಿರಿಯರು ನಮ್ಮ ನಾಡನ್ನು ಆಳ್ವಿಕೆ ಮಾಡಿ ಹೋಗಿದ್ದಾರೆ. ಇಲ್ಲೇ ನಮ್ಮ ಬಳ್ಳಾರಿ ನಗರವನ್ನ ಯಾರು ಕಟ್ಟಿದ್ರು ಅಂತಕ್ಕಂಥದ್ದು ಇತಿಹಾಸದೊಳಗೆ ಎಲ್ಲಿ ಹೇಳೋದೇ ಇಲ್ಲ. ನಾವು ಬೆಂಗಳೂರು ಯಾರು ಕಟ್ಟಿದ್ರು ಅಂತ ಕೆಂಪೇಗೌಡರ ಹೆಸರು ಹೇಳ್ತೇವೆ. ಬಳ್ಳಾರಿ ನಗರವನ್ನ ನಿರ್ಮಾಣ ಮಾಡಿ ಅದಕ್ಕೆ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜದ ಹಂಡೆ ಹನುಮಪ್ಪ ನಾಯಕ ಅಂತಕ್ಕಂಥದ್ದನ್ನ ಇತಿಹಾಸದೊಳಗೆ ಹೇಳೋದಿಲ್ಲ. ಹಿಂಗ ಆ ಭಾಗದೊಳಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ವೀರಶೈವ ಲಿಂಗಾಯತ ರಾಜ ಮಹಾರಾಜಗಳು ಮಾಡಿರ್ತಕ್ಕಂತಹ ಸಮಾಜಮುಖಿ ಕಾರ್ಯಗಳು ನೂರಾರು ಇವೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗತ್ತೆ. ಇದರ ಜೊತೆಗೆ ಬರೇ ಹಳಿದನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಏನೂ ಕೆಲಸ ಆಗೋದಿಲ್ಲ. ಈಗಿರ್ತಕ್ಕಂತಹ ಪ್ರಸ್ತುತ ಸಂದರ್ಭದೊಳಗೆ ನಾವುಗಳೆಲ್ಲ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಒಂದು ನಮ್ಮ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಂಡಾಗ ಶಿವಯೋಗ ಮಂದಿರ ವತಿಯಿಂದ ನಮ್ಮ ಗುರುಗಳವರು ಎಲ್ಲ ಶ್ರೀಗಳವರನ್ನ ಸುಮಾರು 2,500 ಶ್ರೀಗಳವರನ್ನ ಒಂದು ವೇದಿಕೆ ಒಳಗ ಕೂಡಿರಿಸಿ ಲಕ್ಷಾಂತರ ಜನರನ್ನ ಸೇರಿಸಿರ್ತಕ್ಕಂಥದ್ದು ಅದು ಇತಿಹಾಸವಾಗಿ ಉಳಿದಿದೆ. ನಾವು ಈ ಒಂದು ಸಮಾಜ ಸೇವಾದೊಳಗೆ ಅನುಭವ ಚಿಕ್ಕದಿರಬಹುದು, ಆದ್ರೆ ನನಗೆ ಕಂಡಿರ್ತಕ್ಕಂಥದ್ದು ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ತಾಲೂಕು ಘಟಕಗಳಾಗ್ಲಿ ಜಿಲ್ಲಾ ಘಟಕಗಳಾಗ್ಲಿ ಆ ತಾಲೂಕಿನೊಳಗ ಒಂದೊಂದು ಊರೊಳಗ ವೀರಶೈವ ಲಿಂಗಾಯತರು ಎಷ್ಟು ಅದಾರ ಮೊದಲು ಅದನ್ನ ಕೇಳಬೇಕು. ನಮ್ಮ ಜೊತೆ ಇರ್ತಕ್ಕಂಥ ಸೇವಾದಾರನ ಯಾರು ಅಂತ ಕೇಳಿದ್ವಿ ಅಂತಂದ್ರೆ ಅವ್ರು ನಾವು ರೆಡ್ಡಾರಿ ಅಂತ ಹೇಳ್ತಾರೆ. ಲಿಂಗಾಯತರು ಯಾರು ಅದಾರು ಅಂತಂದ್ರೆ ಪಂಚಮ ಸಾಲಿಯರ್ ಅದಾರಿ ಅಂತ ಹೇಳ್ತಾರೆ. ರೆಡ್ಡಾರ್ ಲಿಂಗಾಯತರು ಅನ್ಕೊಳ್ಳಂಗೇ ಇಲ್ಲ. ಹಿಂಗ ಒಳಪಂಗಡಗಳಲ್ಲಿನ ನಾವು ಅತಿಯಾಗಿರ್ತಕ್ಕಂತಹ ಭಾವನೆ ನಮ್ಮೊಳಗೆ ಅತಿ ಹೆಚ್ಚು. ಎಲ್ಲ ಏನೇನು ಲಾಳ್ಗಂಡ್ರಾಗ್ಲಿ ಪಂಚಮ ಸಾಲಿಯರು ಗಾಣಿಗೆಯರು ಮತ್ತೆ ಏನೇನು ನನಗೆ ಒಳಪಂಗಡಗಳ ಹೆಸರು ಸದ್ಯಕ್ಕೆ ನಾವು ನೆನಪಿಟ್ಕೊಳಕ್ ಹೋಗೋದಿಲ್ಲ. ಎಲ್ಲರೂ ನಾವು ಒಂದೇ ಅಂತಕ್ಕಂತಹ ಮನೋಭಾವದಿಂದ ನಾವು ಯಾವಾಗ ಒಗ್ಗೂಡುತ್ತೇವೆ ಅವಾಗ ನಮ್ಮ ಸಮಾಜಕ್ಕೆ ಶಕ್ತಿ ಬರ್ತೈತಿ. ನಾವಿಲ್ಲಿ ಸಂಕುಚಿತ ಭಾವನೆಯಿಂದ ಯಾವ ವಿಚಾರಗಳನ್ನು ಹೇಳೋದಿಲ್ಲ. ಇಲ್ಲೆಲ್ಲ ಪ್ರಬುದ್ಧರಿದ್ದೀರಿ, ಬೇರೆ ಬೇರೆ ಸಮಾಜದಿಂದ ಬಂದವರು ಯಾವ ತೆರನಾಗಿ ಈ ಶ್ರೀಗಳವ್ರು ಮಾತನಾಡ್ತಿರ್ತಾರ ಅಂತ ಅಬ್ಸರ್ವ್ ಮಾಡ್ಬೋದು. ಒಂದು ತಿಳ್ಕೊಳ್ರಿ, ನೀವು ನಮ್ಮ ಮಠಕ್ಕೆ ಬಂದ್ರಿ ಅಂತಂದ್ರೆ ನಾವು ನಿಮ್ಮ ಹೆಸರೇನು ನಿನ್ನ ಜಾತಿ ಯಾವುದು ಏನು ಕೇಳೋದಿಲ್ಲ. ಊಟ ಮಾಡಿ ಅನ್ಪಾ ಅಂತ ಮೊದಲು ಕೇಳ್ತೀವಿ, ಪ್ರಸಾದ ತಗೊಂಡು ಬಾ ಅಂತ ಮೊದಲು ಹೇಳ್ತೇವೆ. ಆಮೇಲೆ ನಿಮ್ಮ ಮಕ್ಕಳನ್ನ ನಿಮ್ಗೆ ಆರ್ಥಿಕವಾಗಿ ಅನಾನುಕೂಲ ಇದ್ರೆ ಅಂದ್ರೆ ನಮ್ಮ ಮಠಕ್ಕೆ ಕಳಿಸ್ರಿ, ನಾವು ಓದಿಸ್ತೀವಿ ಅಂತ ಹೇಳ್ತೀವಿ. ನಮ್ಮ ಶಾಲಾ ಕಾಲೇಜುಗಳೊಳಗೆ ಬಂದ್ರಿ ಅಂದ್ರೆ, ನಮ್ಮ ಉಚಿತ ಪ್ರಸಾದ ನಿಲಯಗಳೊಳಗೆ ಬಂದ್ರಿ ಅಂತಂದ್ರೆ 60-70% ನಾನ್ ಲಿಂಗಾಯತರ ಓದ್ತಾರ. ಯಾಕೆ ಲಿಂಗಾಯತರು ಬೆಳಿಬೇಕು ಅಂತಂದ್ರೆ, ಲಿಂಗಾಯತರು ಬೆಳೆದ್ರು ಅಂತಂದ್ರೆ, ಲಿಂಗಾಯತರು ಆರ್ಥಿಕವಾಗಿ ಭದ್ರ ಆದ್ರು ಅಂತಂದ್ರೆ, ಲಿಂಗಾಯತರು ಸಂಘಟನೆಗೊಂಡ್ರು ಅಂತಂದ್ರೆ ಕರ್ನಾಟಕ ಸುಂದರವಾಗುತ್ತೆ. ಕರ್ನಾಟಕದ ಸರ್ವ ಸಮಾಜದವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅದು ಲಿಂಗಾಯತ ಸಮಾಜಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಇತಿಹಾಸದಿಂದ ತಿಳ್ಕೊಳ್ತೇವೆ. ಈಗ ನಾವು ಧಾರ್ಮಿಕ ಒಂದು ವೇದಿಕೆ ಒಳಗೆ ಅದೇವಿ. ಒಂದು ತಿಳ್ಕೊಳ್ಬೇಕು, ಯಾವ ಒಂದು ಧರ್ಮ ಧಾರ್ಮಿಕತೆಯಿಂದ ವಿಮುಖಗೊಳ್ಳುತ್ತೋ ಆ ಧರ್ಮ ಅಭಿಮಾನ ಶೂನ್ಯವಾಗುವುದರೊಳಗೆ ಯಾವ ಸಂದೇಹನೂ ಇಲ್ಲ. ನಮ್ಮ ಸಮಾಜದೊಳಗೆ ಧಾರ್ಮಿಕ ಪ್ರಜ್ಞೆನೇ ಇಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ನೀವು ಕೊಳ್ಳೊಳಗೆ ಲಿಂಗ ಕಟ್ಕೊಂಡಿರಿ ಅಂತಂದ್ರೆ ಅರ್ಧಕ್ಕರ್ಧ ಜನ ಸೈಡ್ ನಿಂತು ಬಿಡ್ತಾರೆ. ಯಾಕೆ ಈ ಪರಿಸ್ಥಿತಿ ಬಂತು? ಎಲ್ಲರೂ ಲಿಂಗಾಯತರು ಅಂತ ನಾವು ಎದಿ ಮೇಲೆ ಕೈ ಇಟ್ಕೊಂಡು ನಾ ಲಿಂಗ ಕಟ್ಕೊಂಡೇನ್ರಿ ಅಂತಕ್ಕಂತಹ ಧೈರ್ಯ ನಮ್ಮ ಸಮಾಜದೊಳಗೆ ಕಡಿಮೆ ಆಗ್ತಾ ಇದೆ. ನಾವು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮವನ್ನ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ನೀವು ತಾಲೂಕು ಘಟಕಗಳಿಂದ ಜಿಲ್ಲಾ ಘಟಕಗಳಿಂದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ನಾವು ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬದಿಗಿಟ್ಟು ನಾಗೀಗ ಎಲ್ಲರೂ ಹೇಳಿದ್ವಿ, ಎಲ್ಲರೂ ಮಠಮುಖಿ ಆದ್ರು ಸಮಾಜಮುಖಿ ಆಗಲಿಲ್ಲ. ನಾವು ತಯಾರಾದೆವು ಸಮಾಜಮುಖಿ ಆಗಕ್ಕೆ. ನಮ್ಮ ಜೊತೆ ಸಮಾಜ ಬರಬೇಕಲ್ಲ, ನಮ್ಗೆ ಯಾವ ಅಪೇಕ್ಷೆನೂ ಇಲ್ಲ. ನಾವು ಮಠದ ಮೇಲೆ ಮಠ ಕಟ್ಕೋಬೇಕನ್ನೋ ಅಪೇಕ್ಷೆ ಇಲ್ಲ. ಕೆಲಸ ಇರ್ಲಾರ್ದಕ್ಕೆ ಮಠದ ಮೇಲೆ ಮಠ ಕಟ್ಕೊಳ್ಳೋ ಅವಶ್ಯಕತೆ ಬಂದ್ಬಿಡಿ. ಯಾಕೆ? ಸಮಾಜದೊಳಗೆ ಒಳಪಂಗಡಗಳ ಬಗ್ಗೆ ಸಂಕುಚಿತ ಭಾವನೆ ಇದೆ. ಅವರು ಲಿಂಗಾಯತರೊಳಗೆ ಇವೇನು ಸಣ್ಣ ಮನೋಸ್ಥಿತಿಗಳು ಬರ್ತಾ ಇದಾವಲ್ಲ, ಇವೆಲ್ಲ ದೂರವಾಗಬೇಕು ಅಂತಂದ್ರೆ ನಮ್ಮಲ್ಲಿ ಸ್ವಾರ್ಥ ತ್ಯಾಗ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖ. ನಿಜವಾಗ್ಲೂ ಆ ತೆರನಾಗಿ ಇಲ್ಲಿರ್ತಕ್ಕಂಥ ಹಿರಿಯ ಶ್ರೀಗಳವರು, ಹಿರಿಯ ರಾಜಕೀಯ ಧುರೀಣರೆಲ್ಲರೂ ಸಹ ಆ ತೆರನಾಗಿ ಸಮಾಜ ಚಿಂತನೆಯನ್ನು ಮಾಡಿದಾಗ ನಾವೇನಾದರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಕಾರ್ಯಕ್ರಮದೊಳಗೆ ಇನ್ನೂ ಹಲವಾರು ಜನ ಪರಮ ಪೂಜ್ಯರು ಜಗದ್ಗುರುಗಳವರು ರಾಜಕೀಯ ಮುಖಂಡರೆಲ್ಲ ಆಶೀರ್ವಚನವನ್ನು ನೀಡೋರಿದ್ದಾರೆ. ನಿನ್ನೆ ನಮ್ಮ ಅತಣಿ ವೀರಣ್ಣನವರು ತಮ್ಮ ಭಾಷಣದೊಳಗೆ ಹೇಳ್ತಿದ್ರು, ನಾವು ಸಿದ್ದರಾಮಯ್ಯನವ್ರ ಹತ್ರ ಹೋದಾಗ ಒಂದು ಮನವಿ ತೆಗೆದುಕೊಂಡು ಹೋಗಿದ್ವಿ. ಆ ಮನವಿ ತೆಗೆದುಕೊಂಡು ಹೋದಾಗ ಮೊದಲು ನೀವು ಒಂದಾಗಿ ಬರ್ರಿ, ಆಮೇಲೆ ನಿಮ್ಮ ಜೊತೆ ಮಾತನಾಡಿಸ್ತೇವೆ ಅಂತಂದ್ರು.
ಈಗ ಆ ಒಂದು ಅವ್ರು ಹೇಳಿದ್ದಕ್ಕೋಸ್ಕರನ ನಮ್ಮಲ್ಲೆಲ್ಲ ಒಂದು ಚಿಂತನೆ ಬಂತು, ಯಾಕೆ ನಾವೆಲ್ಲರೂ ಒಂದಾಗಬೇಕಲ್ಪ, ಒಂದಾಗಲಿಲ್ಲ ಅಂತಂದ್ರೆ ನಮಗೆ ಮಹತ್ವ ಬರೋದಿಲ್ಲ. ನಾವು ಸಣ್ಣವ್ರು ಒಂದು ಅಂದ್ರೆ ನಾವು ಇನ್ನುಳಿದವ್ರು ಒಂದಾಗೋದಲ್ಲ, ನಾವು ಒಂದಾಗಿ ನಾವು ಬೆಳೆದು ಇನ್ನೊಬ್ಬರನ್ನ ಬೆಳೆಸ್ತೇವೆ. ನಾವು ಈ ಭಾವನೆಯನ್ನ ನಮಗೆಲ್ಲ ನಮ್ಮ ಹಿರಿಯರೆಲ್ಲರೂ ಕೊಟ್ಕೊಂಡು ಹೋಗಿದ್ದಾರೆ. ಹಲವಾರು ಜನ ಕರ್ನಾಟಕದೊಳಗೆ ಯಾವ ಮೂಲೆಗೆ ಹೋದ್ರು ಲಿಂಗಾಯತರ ಹೆಸರು ಅದು. ಈಗೆಲ್ಲ ಅವುಗಳನ್ನ ಹೆಸರು ನಾವು ಮಾಡರ್ನ್ ಆಗಿ ಚೇಂಜ್ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಸಮಾಜಮುಖಿ ಚಿಂತನೆಗಳೊಳಗೆ ನಮ್ಮ ಸಮಾಜದ ಹಿರಿಯರೆಲ್ಲರೂ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನಾವು ಎಲ್ಲ ಈ ಒಂದು ಹಳೆಯ ಎಲ್ಲ 23 ಅಧಿವೇಶನಗಳನ್ನ ನೋಡಿದಾಗಲೆಲ್ಲ ಅಲ್ಲಿ ಯಾವ ಚಿಂತನೆಗಳಾಗ್ತಾ ಇವೆ, ಈಗಲೂ ಅದೇ ಚಿಂತನೆ ಆಗ್ತಾವು. ನಾವೊಂದು ಟೈಮ್ ಬಾಂಡಿಂಗ್ ಮಾಡ್ಕೋಬೇಕು. ಏನು ಈ ಅಧಿವೇಶನದೊಳಗೆ ನಾವೇನು ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ, ಮುಂದಿನ ಅಧಿವೇಶನ ಅನ್ಕೊಡ್ದನ ಅವುಗಳನ್ನು ನಾವು ಎಷ್ಟು ಕಾರ್ಯರೂಪಕ್ಕೆ ತಂದ್ವಿ, ಎಷ್ಟು ಕಾರ್ಯರೂಪಕ್ಕೆ ತರಕಾಗತ್ತ, ಅವುಗಳನ್ನು ತಂದು ಇನ್ನು ಪ್ರತಿಶತ ಇನ್ನೂ ಎಷ್ಟು ನಾವು ಮುಟ್ಟಬೇಕಾಗಿದೆ ಅಂತಕ್ಕಂತಹ ಆತ್ಮಾವಲೋಕನ ಕಾರ್ಯವಾದಾಗ ಇದು ಹಂಗ ಸುಮ್ಮನೆ ನಡೀತಕ್ಕಂತಹ ಕಾರ್ಯಕ್ರಮ ಆಗೋದಿಲ್ಲ. ಇದು ನಿಜವಾಗ್ಲೂ ಪರಿಣಾಮಕಾರಿಯಾಗಿ ಸಮಾಜಮುಖಿಯಾಗಿ ಆಗುವುದರೊಳಗೆ ಎರಡು ಮಾತಿಲ್ಲ. ಕುಮಾರ ಮಹಾಶಿವಯೋಗಿಗಳವರ ದೂರದೃಷ್ಟಿ, ಅವರೆಲ್ಲ ಶಿವಯೋಗ ಮಂದಿರ ಸ್ಥಾಪನಾ ಮಾಡಿದ್ರು, ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನಾ ಮಾಡಿದ್ರು. ಅಜ್ಜವ್ರು ಸೊಲ್ಲಾಪುರದೊಳಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನಾ ಮಾಡಿದವರು ಹಿಂಗೆಲ್ಲ ದೊಡ್ಡ ದೊಡ್ಡ ಶ್ರೀಗಳವ್ರು ಕುತ್ಕೊಂಡಿದ್ರು. ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಮಾಜದ ಹಿರಿಯರು ಕುತ್ಕೊಂಡಾಗ ಇಬ್ಬರು ಶ್ರೀಗಳವರು ಅಲ್ಲಿ ಹೋಗ್ತಾರೆ. ಅವರು ಹೋದಾಗ ಒಬ್ರು ಹಾವೇರಿ ಅಜ್ಜವ್ರು ಇರ್ತಾರ, ಒಂದ ವೇದಿಕೆ ಇರ್ತೈತಿ ಸಂಸ್ಥಾಪಕರಿಗೆ ಒಂದ. ಅಜ್ಜವ್ರು ಹೆಂಗಿದ್ರು ಅಂತಂದ್ರೆ ಅವರು ಒಂದು ಯಾರು ನೆಬಸ್ಬೇಕಲ್ಲಿ ಯಾರು ಹೇಳೋಂಗಿಲ್ಲ. ಅದಕ್ಕೆ ಆ ವೇದಿಕೆ ಚೇರ್ನೊಳಗೆ ತಾವು ಕುಳಿರಪ್ಪ, ನಾವು ಕೆಳಗೆ ಕುತ್ಕೊಂತೇವೆ ಒಂದೊಂದು ತಮ್ಮ ಹೆಗಲ ಮೇಗಿರ್ತಕ್ಕಂಥ ಪಾವುಡ ತೆಗೆದು ತೆಳಗೆ ಹಾಕೊಂಡು ಕುತ್ಕೊಂಡ್ರು. ಈ ತೆರನಾಗಿರ್ತಕ್ಕಂತಹ ಸ್ವಾರ್ಥ ತ್ಯಾಗ, ಯಾರು ಅಹಂಕಾರ ನಿರಶನ ಯಾರಾಗಿರ್ತೈತೋ ಅವರಿಂದ ಮಾತ್ರ ದೊಡ್ಡ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಅನ್ನೋದನ್ನ ಕುಮಾರ ಮಹಾಶಿವಯೋಗಿಗಳವರು ತೋರಿಸಿಕೊಟ್ಟಿದ್ದಾರೆ. ಆ ಅಜ್ಜ ಕುಮಾರೇಶ ನಮಗೆಲ್ಲರಿಗೂ ಸಹ ಇರೋ ತನಕನೂ ನಿಮಗೂ ಗೊತ್ತಿರಲಿ, ಬಟ್ಟೆ ಹರಿದು ಅಂತಂದ್ರೆ ಅವುಗಳನ್ನು ಮತ್ತೆ ಹೊಲದು ಹಾಕೊಂತಿದ್ರ ವಿನಃ ಅವು ಪೂರ್ತಿ ಜೀರ್ಣಾಗಿ ಮುಟ್ಟಿದ್ರೆ ಉದುರ್ತಾವ ಅನ್ನೋ ತನಕನೂ ಬಟ್ಟೆಯನ್ನು ಉಪಯೋಗ ಮಾಡ್ತಿದ್ರು. ಆ ಪ್ರಸಾದ ಯಾವ ಥರ ಸಪ್ಪೆ ಪ್ರಸಾದ ಮಾಡ್ತಿದ್ರು ಅಜ್ಜವರು. ಕಾಲು ಚಪಾತಿ, ಒಂದು ಸ್ಪೂನ್ ಅನ್ನ, ಇಷ್ಟು ಅಜ್ಜವರು ಪ್ರಸಾದ. ಇಷ್ಟು ಪ್ರಸಾದವನ್ನು ಮಾಡಿ ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಿ ನಮಗೆಲ್ಲರಿಗೂ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆಯ ಮುಖಾಂತರ ನಿಜವಾಗ್ಲೂ ಶಾಮನೂರು ಶಿವಶಂಕರಪ್ಪನವರಿಗೆ, ಇನ್ನುಳಿದ ನಮ್ಮ ರಾಜ್ಯ ಈ ಜಿಲ್ಲಾಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ, ಈ ತೆರನಾಗಿರ್ತಕ್ಕಂತಹ ಕಾರ್ಯಗಳೆಲ್ಲೆಡೆ ಆಗಲಿ, ನಮ್ಮ ತಾಲೂಕು ಘಟಕಗಳಿಗೆ, ಜಿಲ್ಲಾ ಘಟಕಗಳಲ್ಲಿ ಇನ್ನೂ ಅವರಿಗೆ ಯಾವ ತೆರನಾಗಿ ಕೆಲಸ ಮಾಡಬೇಕು ಅಂತಕ್ಕಂತಹದ್ದನ್ನು ಮಾರ್ಗಸೂಚಿಯನ್ನು ನೀವು ಹಾಕಿ ಎಲ್ಲರನ್ನೂ ಕರ್ಕೊಂಡು ಹೋಗೋ ರೀತಿ ಒಳಗೆ ನೀವು ಅವರಿಗೆ ಉಪದೇಶ ಮಾಡ್ತೀರಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ನಾವಂತರೂ ಸಮಾಜಮುಖಿಯಾಗಿ ಸೇವೆ ಮಾಡ್ಲಿಕ್ಕೆ ತಯಾರದೇವಿ. ಆದ್ರೆ ಸಮಾಜ ಯಾವ ತೆರನಾಗಿ ಉಪಯೋಗ ಮಾಡ್ಕೊಳ್ಳುತ್ತೋ ಅದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇದೆಲ್ಲದಕ್ಕೂ ಕಾರಣ ಕುಮಾರ ಶಿವಯೋಗಿಗಳವರ ಜೀವನ ಚರಿತ್ರೆ ಅಧ್ಯಯನದ ಪ್ರತಿಫಲವಾಗಿ, ನಮ್ಮ ಗುರುಗಳು ಮಾಡಿರ್ತಕ್ಕಂತಹ ಸೇವೆಯ ಪ್ರತಿಫಲವಾಗಿ ನಮ್ಗೆ ಈ ಭಾವನೆ ಬಂದಿದೆ. ತಾವೆಲ್ಲರೂ ಇಲ್ಲಿ ಇಷ್ಟೊಂದು ಜನ ಹಿರಿಯರೆಲ್ಲ ಸೇರಿದ್ದೀರಿ. ಯಾವತ್ತೂ ಅಭಿಮಾನ ಶೂನ್ಯರಾಗಬೇಡ್ರಿ. ಮೊದಲು ಲಿಂಗ ಕಟ್ಕೋರಿ, ಲಿಂಗ ಪೂಜೆ ಮಾಡ್ಲಿಕ್ಕೆ ಕಲ್ಕೊಳ್ರಿ, ನಿಮ್ಮ ಮಕ್ಕಳಿಗೆ ಕಟ್ರಿ. ಲಿಂಗ ಅಂತಕ್ಕಂಥದ್ದು ನಮ್ಮ ಧರ್ಮ ಸಂಸ್ಕೃತಿ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ತಿಳಿಸ್ರಿ. ನಿಮ್ಮ ಭಾಗದೊಳಗಿರ್ತಕ್ಕಂತಹ ಮಠ ಮಂದಿರಗಳಿಗೆ ಹೋಗ್ರಿ, ನೀವು ಸರಿಯಾಗಿರ್ರಿ. ನೀವು ಸರಿಯಾಗಿದ್ರೆ ಸ್ವಾಮಿಗಳು ಸಹ ಸರಿಯಾಗಿ ಆ ಭಾಗದೊಳಗೆ ಸಮಾಜಮುಖಿಯಾಗಿ ಸೇವೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತೀವಿ. ದಿವ್ಯ ಸಾನ್ನಿಧ್ಯದ ನುಡಿಗಳಿಂದ ದಯಪಾಲಿಸಿದಂಥ ಶ್ರೀಮನ್ ನಿರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ಜಗದ್ಗುರು ಮಹಾಸಂದೇವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ.